ಅದು ಚುಚ್ಚುತ್ತಿದ್ದಂಗ್ಲೆ ಆ ಮರ ತುಂಬಾ ಹಸಿರಾಗಿ ಬದಲಾಗ್ಬಿಡುತ್ತೆ. ಆ ಎಲೆಗಳೆಲ್ಲ ಸೃಷ್ಟಿಯಾಗತ್ತೆ. ಅರೆ ಇದೆಂತ ಮ್ಯಾಜಿಕ್ಕು? ಅದನ್ನ ನೋಡಿ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಆಗ ನರಿ ಹೇಳುತ್ತೆ, ಚಿಂಕಿಯ ಬಾಯಿ ಮಾಯಾ ಬಾಯಿ ಅನ್ಸುತ್ತೆ. ನೀವು ಏನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಚಿಂಕಿ, ನಿನ್ನ ಬಾಯಲ್ಲಿ ಮಾಯೆ ಇದೆ. ನಿನ್ನ ಸ್ಪರ್ಶೆಯಿಂದ ಈ ಒಣಗೋಗಿರೋ ಮರನೇ ಹಸಿರಾಗಿ ಬದಲಾಯ್ತು. ನನ್ ಕೈಲಿ ನಿಮ್ಗೆ ಸಹಾಯ ಮಾಡಕ್ಕಾಗತ್ತೆ ಅಂತ ಗೊತ್ತಾಗಿದ ತಕ್ಷಣ ಸಂತೋಷವಾಗಿದೆ. ನೀವು ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನದಲ್ಲೇ ಈ ಕಾಡನ್ನೇ ನಾನು ಬದಲಾಯಿಸ್ಬಿಡ್ತೀನಿ. ಚಿಂಕಿ ಸ್ವಲ್ಪ ಸ್ವಲ್ಪ ಕಾಡಲ್ಲಿ ಎಲ್ಲಾ ಮರಗಳನ್ನು ಹಸಿರಾಗಿ ಬದಲಾಯಿಸ್ತಾ ಇತ್ತು. ಕಾಡು ತುಂಬಾ ದೊಡ್ಡದಾಗಿತ್ತು, ಅದರಿಂದ ಮೆತ್ತಗೆ ಅದರಷ್ಟು ಆದಷ್ಟು ಅದು ಎಲ್ಲ ಬದಲಾಯಿಸ್ತಾ ಬಂತು. ಒಂದು 15-20 ದಿನದಲ್ಲಿ ಅದು ಎಲ್ಲಾ ಕಾಡಲ್ಲಿರುವ ಮರಗಳನ್ನು ಬದಲಾಯಿಸ್ಬಿಡುತ್ತೆ. ಮತ್ತೆ ಅವರವರ ಗೂಡುಗಳನ್ನು ಎತ್ಕೊಂಡೋಗಿ ಪಕ್ಷಿಗಳು ಅವರವರ ಮರಗಳ ಮೇಲೆ ಇಟ್ಕೊಡ್ತಾರೆ ಮತ್ತೆ ಸಂತೋಷವಾಗಿ ಜೀವಿಸ್ತಾರೆ. ಸ್ವಲ್ಪ ದಿನದ ನಂತರ ಒಂದು ಮೇನ ಕಾಡೊಳಗಡೆ ಬರುತ್ತೆ. ನೀನು ಇಲ್ಲಿದ್ಯಾ? ನಿನ್ನನ್ನು ನಾನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಅರೆ, ನೀನ್ ಯಾರು? ನಾನು ಚಿಂಕಿನ ತಾಯಿ. ನಾನು ಗ್ರೀನ್ಲ್ಯಾಂಡ್ ಕಾಡಲ್ಲಿ ವಾಸಿಸ್ತೀನಿ. ಇವಳು ಹುಟ್ಟಿದ ನಂತರ ನಾನು ನೀರ್ ಕುಡಿಯಕ್ಕಂತ ಹೋಗಿದ್ದೆ. ನಾನು ಮತ್ತೆ ಬಂದ್ ನೋಡಿದ್ರೆ ಅಲ್ಲಿ ಅವಳು ಎದ್ದಿಲ್ಲ. ನಾನು ವಾಪಸ್ ಬಂದಾಗ ನನ್ನ ಗೂಡು ಖಾಲಿ ಆಗಿತ್ತು. ಮೇನನ ಹಾಳು ನೋಡಿ ಎಲ್ಲರೂ ತುಂಬಾ ಬೇಜಾರಾಗ್ತಾರೆ. ನಾನು ನನ್ನ ಮಗುನ ಕರ್ಕೊಂಡು ಹೋಗ್ಬೋದಾ? ನಾನು ಹೋಗೋದಿಲ್ಲ. ಅಮ್ಮ ಚಿಂಕಿ, ಇವರು ನಿನ್ನ ತಾಯಿ. ನೀನೇನು ಯೋಚನೆ ಮಾಡ್ಬೇಡ. ನಮ್ಮಲ್ಲಿ ಯಾರಾದ್ರೂ ಒಬ್ರು ದಿನಾ ನಿನ್ನ ನೋಡಕ್ ಬರ್ತೀವಿ. ಆದ್ರೆ ನೀನು ಖಂಡಿತ ತಾಯಿ ಜೊತೆ ಹೋಗ್ಲೇಬೇಕು. ಅದನ್ ಕೇಳಿಸ್ಕೊಂಡು ಚಿಂಕಿ ಸುಮ್ನೆ ಆಗ್ತಾಳೆ. ಎಲ್ಲಾರ ಹತ್ರ ಹೋಗ್ಬರ್ತೀನಿ ಅಂತ ಹೇಳಿ ಅವರ ತಾಯಿಯ ಜೊತೆ ಹೋಗ್ಬಿಡ್ತಾಳೆ.